ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಜ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ನಿಧಾನಕ್ಕೆ IPL ಕೊನೆ ಹಂತಕ್ಕೆ ಬರ್ತಾ ಇದೆ. ಇವತ್ತು ಪ್ರಥಮ ಕ್ವಾಲಿಫೈಯರ್ ಆಟ ನಡೀತಾ ಇದೆ. ಇದರಲ್ಲಿ ಗೆದ್ದವರು ಸೀದಾ ಫೈನಲ್, ಸೋತವರು ಎರಡನೇ ಅರ್ಹತ ಅಂದ್ರೆ ಈ ಎಲಿಮಿನೇಟರ್ ಗ್ರೌಂಡ್ಗೆ ಬರುವಂಥದ್ದು ಅಥವಾ ಅರ್ಹತಾ ಸುತ್ತಿಗೆ ಬರುವಂಥದ್ದು. ಎರಡಕ್ಕೆ ಯಾರು ಸೋಲ್ತಾರೋ ಅವರು ಅದು ಎಲಿಮಿನೇಟರ್ ಗೆದ್ದಾಗ ಇರಲಿ. ಇದೊಂದು ಹೊಸ ರೂಲ್ಸ್. ಯಾಕಂದರೆ ಏನಾಗ್ತಿತ್ತು, ಮೊದಲ ಕ್ವಾರ್ಟರ್ ಫೈನಲ್ ಆದ ತಕ್ಷಣ ಸೆಮಿಫೈನಲ್ಲ, ಸೆಮಿಫೈನಲ್ ಆದ ತಕ್ಷಣ ಫೈನಲ್ಲ. ಇಲ್ಲ, ಹಾಗಿಲ್ಲ. IPLದಲ್ಲಿ ಎಲ್ಲ ತಂಡಗಳು ಏನು 10 ತಂಡಗಳಿದ್ದಾವೆ, ಇವರೆಲ್ಲರೂ ಒಬ್ರಿಗೊಬ್ಬರು ಆಡೋದಿನೇ ಇಲ್ಲ. ಇಲ್ಲಿ ಯಾರಿಗೂ ಅನ್ಯಾಯ ಕೊಡೋದು ಅನ್ನೋ ದೃಷ್ಟಿ ಇಟ್ಕೊಂಡು ಇಲ್ಲ ಅರ್ಹತಾ ಸುತ್ತ ಅದರ ವಿಶೇಷವಾಗಿ ಕ್ವಾಲಿಫೈಯರ್ ಯಾರು ಕ್ವಾಲಿಫೈಯರ್ ಹಾಕಾರ, ಇವತ್ತಿನ ಕ್ವಾಲಿಫೈಯರ್ ಅಂದರೆ ಗೆದ್ದವ ನೇರವಾಗಿ ಫೈನಲ್ಗೆ ಹೋಗುವಂಥದ್ದು. ಮತ್ತು ಸೋತವ ಇನ್ನೊಂದು ಅವಕಾಶ ಸಿಗ್ತದಿಲ್ಲ. ಅದು ಏನಪ್ಪ ಅಂದರೆ ಎಲಿಮಿನೇಟರ್ ಇದ್ರೊಳಗೆ ಯಾರು ಬರ್ತಾರ ಗೆದ್ದ ಅವ್ರಿಗೆ ಎರಡನೇ ಸೋತ ಅಂದರೆ ಎರಡು ಅವಕಾಶ ಸಿಗ್ತದೆ. ಅದು ಒಂದು ಏನೋ ಬೈ ಚಾನ್ಸ್ ಮಿಸ್ಟೇಕ್ಸ್ ಆಗ್ತಾವಿಲ್ಲ ಅಂತಾರೆ. ಕ್ರಿಕೆಟ್ ಅದು ಅಲ್ಲೇನು ಅನ್ಸರ್ಟನ್ ಗೇಮ್, ಏನು ಬೇಕಾದಾಗ್ಬೋದು. ಅದು ತಪ್ಪಿಸೋ ಸಲುವಾಗಿ ಮಾಡಿದಂಥ ಈ ರೌಂಡ್ಗಳೆಲ್ಲ ನಿಜವಾಗಿಯೂ ಇವು ಫಾಲೋಅಪ್ ಮಾಡುವಂಥ ಮತ್ತು ಒಂದು ಒಳ್ಳೆಯ ಸೈಂಟಿಫಿಕ್ ಡೈರೆಕ್ಟನ್ನು ಮಾಡಿದ್ದು ಅಂತೇಳಿ ಯಾರಾದರೂ ಹೋಗಬೇಕು. ಆದರೆ ದುರಂತ ಏನಪ್ಪ ಅಂದ್ರೆ ಇಂಥ ಆಟಕ್ಕೆ ಈ ನಮ್ಮ ಬೆಟ್ಟಿಂಗ ಅಥವಾ ಜ್ಯೂಸ ಇವೆಲ್ಲ ಬೆನ್ನು ಹತ್ತಿದ್ದು ನಿಜವಾಗಿಯೂ ನಾವೆಲ್ಲರೂ ಕಳವಳ ಪಡುವಂಥ ವಿಷಯ. ಈವನ್ ಸುಪ್ರೀಂ ಕೋರ್ಟ್ ಸಹಿತ ಈ ದಿಶೆಯಲ್ಲೇ ಕಳವಳ ವ್ಯಕ್ತಪಡಿಸಿದ. ಅದು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲಲ್ಲ ಅನ್ನುವಂಥ ಸಂಕಟ ಪ್ರತಿಯೊಬ್ಬರಿಗೆ. ಕಾರಣ ಇಷ್ಟ, ನಮ್ಮ ಸರ್ಕಾರಗಳಿಗೆ ಒಟ್ಟಿನಲ್ಲಿ ಯಾವುದೋ ಮೂಲದಿಂದ ದುಡ್ಡು ಬಂದರೆ ಸಾಕಪ್ಪ ಅನ್ನುವಂಥ ಹಂತಕ್ಕೆ ಬಂದಿದ್ದರಿಂದಾಗಿ ಇಂಥ ಬೆಟ್ಟಿಂಗ್ದಂಥ ಜ್ಯೂಸ್ನಂಥ ಇವಾಗೆಲ್ಲ ಏನಪ್ಪ ಅಂತ ಆ್ಯಪ್ಗಳನ್ನು ಮಾಡಿ ಇವುಗಳೊಂದು ಲೀಗಲೈಸ್ ಮಾಡಿಕೊಂಡು ಆಟ ಆಡಿಸೋದೇ ಕೆಲಸ ಮಾಡ್ತಾ ಇದ್ದಾರೆ. ಇದು ನೋವಿನ ಸಂಗತಿ. ಯಾಕಂದ್ರೆ ಒಂದು ದೇಶದ ಮೊದಲನೇ ದೊಡ್ಡ ಶತ್ರು ಅಂದ್ರೆ ಸಾರಾಯಿ, ಅದ್ರ ಜೊತೆಗೆ ತಂಬಾಕ, ಅದ್ರ ಜೊತೆಗೆ ಇವೆಲ್ಲ ಜ್ಯೂಸ್, ಇಂಥವೆಲ್ಲ ಇದ್ದಾಗ ಆ ದೇಶ ಅದರ ನಾಡ ಉದ್ಧಾರ ಭಾಳ ಕಷ್ಟ. ಆದರೂ ಅವು ನಮಗೆ ಬೆನ್ನು ಹತ್ತಿದ್ದೇನು ಬಿಟ್ಟಿಲ್ಲ, ಇಲ್ಲಿವರೆಗೆ ಇದ್ದಾವೆ. ಅದಿರಲಿ, ಮತ್ತೊಮ್ಮೆ ಚರ್ಚೆ ಮಾಡೋರು. ಮೊದಲ ಇನ್ನು ಫೈನಲ್ಗೆ ಇವತ್ತಂತೂ ಯಾರು ಗೆಲ್ತಾರೆ ನೇರವಾಗಿ ಫೈನಲ್ದಲ್ಲೇ ಅಂದ್ರೆ ಜೂನ್ 3ನೇ ತಾರೀಕು ಯುದ್ಧಕ್ಕೆ ಹೋಗ್ಬೇಕಾಗ್ತದೆ. ಇದು ಒಂದು ರೀತಿ ಯುದ್ಧನ. ಯಾಕಂದ್ರೆ ಮಾನಸಿಕ ಯುದ್ಧ, ದೈಹಿಕ ಯುದ್ಧ, ಆಟದ ಯುದ್ಧ. ಅದಕ್ಕಾಗಿ ಇವತ್ತು ಈ ಒಂದು ಪ್ರಥಮ ಅರ್ಹತಾ ಸುತ್ತಿನಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಎದುರಾಳಿಗಳಾಗಿದ್ದಾರೆ ಒಬ್ಬರೊಬ್ಬರು. ಇದರಲ್ಲಿ ಒಂದು ಸ್ವಲ್ಪ ಎಜ್ ಮೇಲೆ ಪಂಜಾಬ್ ಕಿಂಗ್ಸ್ ಮೇಲೆ ಅದಾರ. ಬಟ್ ಅಂಕಗಳೆಲ್ಲ ಸೇಮ್ ಇದ್ದಾವೆ. ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಇವತ್ತಿನ ದೊಡ್ಡದಾಗಿ ನಡೆದಿರ್ತದೆ. ಅದರಲ್ಲೂ ಬೆಟ್ಟಿಂಗ್ ವ್ಯವಹಾರದಲ್ಲಂತೂ ಜೋರ್ದಾರ್ ಯಾರ ಮೇಲೆ ಯಾರು ಹಣ ಹೂಡ್ತಾರೆ ನೋಡ್ಬೇಕಾಗಿದೆ. ಇವತ್ತು ಏನು ಪಂಜಾಬ್ ಮೇಲೆ ಹೆಚ್ಚು ಹಣ ಹೂಡ್ತಾರೋ, ಏನು ಬೆಂಗಳೂರು ಮೇಲೆ ಹೆಚ್ಚು ಹಣ ಹೂಡ್ತಾರೋ. ಯಾಕಂದರೆ ಪಂಜಾಬ್ ಕಿಂಗ್ಸ್ ಫಸ್ಟ್ ಟೈಮ್ ಬಂದ ಕ್ವಾಲಿಫೈ ಹಂತಕ್ಕೆ. ಅದಕ್ಕಾಗಿ ಈ ಸಲ ಇವೆರಡೂ ಬಂದಿದ್ದು ಇದರಲ್ಲಿ ಯಾರು ಗೆಲ್ತಾರೆ ಫೈನಲ್ಗೆ ಹೋಗುವಂಥದ್ದು ಪ್ರಥಮದಂಗೆ ಆಗ್ತದೆ. ಒಂದು ಇತಿಹಾಸ ಸೃಷ್ಟಿ ಆಗ್ತದೆ. ಆ ದಿಶೆಯಲ್ಲೇ ಸಹಜವಾಗಿ ನಮ್ಮ ಕನ್ನಡಿಗರಿಗೆ ರಾಯಲ್ ಚಾಲೆಂಜರ್ ಕಡೆ ಒಲವು. ಯಾಕಂದ್ರೆ ಅದು ಕರ್ನಾಟಕದ ಟೀಮ್ ಅನ್ನೋ ಕಾರಣಕ್ಕಾಗಿ ಹೀಗಾಗಿ ಅದರಲ್ಲೇ ಏನಪ್ಪ ಅದನ್ನು ಗೆಲ್ತಾರೆ. ಯಾಕಂದರೆ ಇದರಲ್ಲೇ ಏನೋ ಬ್ಯಾಟಿಂಗ್ ವಿಭಾಗದಲ್ಲಿ ಏನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ದೊಡ್ಡ ಆಟಗಾರಿದ್ದಾರೆ, 602 ಹೊಡೆದಿದ್ದಾರೆ ಈ ಸೀರಿಯಲ್ನಲ್ಲೇ. ಮುಂದೆ ಫಿಲ್ ಸಾಲ್ಟ್ ಅನ್ನೋರು 331 ರನ್ ಹೊಡೆದಾರೆ. ರಜಿತ್ ಪಾಟೀದಾರ್ ಕ್ಯಾಪ್ಟನ್ ಇವರು 271 ಹೊಡೆದಿದ್ದಾರೆ. ಜಿತೇಶ್ ಶರ್ಮಾ 237 ರನ್ ಹೊಡೆದಿದ್ದಾರೆ. ಮತ್ತು ಟಿಮ್ ಡೇವಿಡ್ 187. ತಮ್ಮ ಬ್ಯಾಟಿಂಗ್ನಿಂದಾಗಿ ಈ ಬೆಂಗಳೂರು ತಂಡವನ್ನು ಈ ಪ್ರಥಮ ಅರ್ಹತಾ ಸುದ್ದಿ ತಂದು ನಿಲ್ಲಿಸಿದ್ದಾರೆ. ಇದು ಸಣ್ಣ ಸಾಧನೆ ಏನಲ್ಲ. ಹಾಗೆ ಇಲ್ಲೇ ಏನಪ್ಪ ಅಂತಂದ್ರೆ ಮೊದಲಿನ ಹಾಗೆ ಒಬ್ಬೊಬ್ಬ ತಾರೆ ಮೇಲೆ ಇಬ್ಬರು ತಾರೆ ಮೇಲೆ ಇದ್ದಲ್ಲಿ ಇವರು ಸಂಘಟಿತ ಹೋರಾಟದ ಇದು ಪ್ಲಸ್ ಪಾಯಿಂಟ್ ಬೆಂಗಳೂರು ಇರುವಂಥದ್ದು. ಮತ್ತು ಪ್ಲಸ್ ಪಾಯಿಂಟ್ ಇದ್ದಂಗೆ ವೀಕ್ ಪಾಯಿಂಟು ಇರ್ತಾವೆ. ಆ ವೀಕ್ ಪಾಯಿಂಟ್ಗಳು ಏನಪ್ಪ ಅಂತಂದ್ರೆ ಬಾಲಿಂಗ್ ವಿಭಾಗದಲ್ಲಿ ಜೋಸ್ ಹ್ಯಾಜಲ್ವುಡ್ ಇದ್ದಾರೆ ಫಾಸ್ಟ್ ಬಾಲರ್ ಆಸ್ಟ್ರೇಲಿಯಾದವರು. ಆದರೆ ಅವರಿಗೆ ಗಾಯ ಆಗ್ಯದ, ಪೂರ್ತಿ ಫಿಟ್ ಆಗಿದ್ದಾರೆ ಅನ್ನೋದು ಇನ್ನೂ ಖಾತ್ರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಆಡ್ಬೋದು ಅನ್ನೋಂಥದ್ದು. ಮುಂದೆ ಭುವನೇಶ್ವರ್ ಕುಮಾರ್ ಮತ್ತು ಯಶ್ ದಯಾಳ್ ಇವರು ಒಳ್ಳೆಯ ಬೌಲರ್ಸ್ ಇದ್ದಾರೆ. ಭುವನೇಶ್ವರ್ ನಮ್ಮ ಒಬ್ಬ ಪ್ರಬಲ ಬೌಲರ, ಮೀಡಿಯಮ್ ಫೇಸ್ ಸ್ವಿಂಗ್ ಮಾಡುವಂಥ ವ್ಯಕ್ತಿ. ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ನೋಡಬೇಕು. ಯಾಕಂದ್ರೆ ಫಾರ್ಮ್ದಲ್ಲಿ ಹೇಳ್ಕೊಳ್ಳೋಂಗಿಲ್ಲ ಅನ್ನುವಂಥದ್ದು ಇರೋದು ಏನಪ್ಪ ಅಂದ್ರೆ ಇಲ್ಲಿ ಬ್ಯಾಟಿಂಗ್ ಮೇಲಣ
ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಚಾಲೆಂಜರ್ಸು ಬ್ಯಾಟಿಂಗಿಂದ ಮತ್ತು ಫೀಲ್ಡಿಂಗಿಂದ ಗೆಲ್ಲುವ ಸಾಧ್ಯತೆಗಳಿದ್ದಾವೆ ಅಂತೇಳಿ ಒಂದು ಗೆಸ್ ಮಾಡ್ತಾ ಇದ್ದಾರೆ. ಇನ್ನು ಪಂಜಾಬ್ ಕಿಂಗ್ ಅನ್ನೋದಾರಪ್ಪ ಅವರು ಹಂಗದಾರ. ಯಾಕಂದರೆ ಅವರು ಸಹಿತ 19 ಅಂಕಗಳನ್ನು ಪಡೆದಿದ್ದಾರೆ. ಇವರಷ್ಟನ್ನು ಪಡೆದ ಇವರಲ್ಲೂ ಒಳ್ಳೊಳ್ಳೆ ಬ್ಯಾಟರ್ಸ್ ಇದ್ದಾರೆ. ಬ್ಯಾಟ್ಸ್ಮನ್ ಇದ್ದಾರೆ. 400ಕ್ಕಿಂತ ಹೆಚ್ಚು ರನ್ ಹೊಡೆದವರು ಇದ್ದಾರೆ. ಶ್ರೇಯಸ್ ಅಯ್ಯರ್ ಅಂತೂ ಇದರ ಕ್ಯಾಪ್ಟನ್ನ 514 ರನ್ ಹೊಡೆದಿದ್ದಾರೆ. ಪ್ರಭಸಿಮ್ರನ್ ಸಿಂಗ್ 499 ಮತ್ತು ಪ್ರಿಯಾಂಕಾ ಆರ್ಯ 424 ರನ್ ಹೊಡೆದಿದ್ದಾರೆ. ಮಧ್ಯಮ ಕ್ರಮಾಂಕದಲ್ಲೂ ಸಹಿತ ಒಳ್ಳೆಯ ಆಟಗಾರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ವಧೇರಾ 298, ಶಶಾಂಕ್ ಸಿಂಗ್ 284, ಜೋಶ್ ಇಂಗ್ಲೀಷ್ 197. ಹೀಗೆ ಬ್ಯಾಟಿಂಗ್ದಲ್ಲಿ ಆಲ್ರೌಂಡರ್ದಲ್ಲೇ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಬೌಲಿಂಗ್ದಲ್ಲಿಯೂ ಭಾಳ ಒಳ್ಳೆಯ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ 14 ವಿಕೆಟ್ ಪಡೆದಿದ್ದಾರೆ. ಹರ್ಪ್ರೀತ್ ಬ್ರಾರ್ 10 ವಿಕೆಟ್ ಪಡೆದಿದ್ದಾರೆ. ಈಗ ಇವರು ಒಳ್ಳೆಯ ಏನಪ್ಪ ಫಾರ್ಮ್ದಲ್ಲಿ ಇದ್ದಂಥವ್ರು ಇದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಇವ್ರು ಗೆಲ್ಲಬಹುದು ಅನ್ನೋ ಭಾಳ ಆಸೆ ಅದ. ಆದರೂ ಸಹ ಅಲ್ಲಿ ಒಂದಿಷ್ಟು ಮೈನಸ್ ಪಾಯಿಂಟ್ ಇರೋಣ ಇಲ್ಲಂತಲ್ಲ. ಮೊದಲಾಗೆ ಇದು ಫಸ್ಟ್ ಟೈಮ್, ಇದು ಮೊದಲನೇ ಕ್ವಾಲಿಫೈಯರ್ ಆಗಿ ಈ ಪಂದ್ಯಕ್ಕೆ ಬಂದಿದ್ದೆವರು. ಇದು ಹೊಸದಾಗಿ ಬಂದವ್ರಿಗೆ ಒಂದು ಸ್ವಲ್ಪ ಆತಂಕ ಇರ್ತದೆ. ನಾವು ಗೆಲ್ತು ಇಲ್ಲೋ, ಭಯ, ನಾವು ಒಳ್ಳೆ ಆಟ ಆಡ್ತೋ ಇಲ್ಲೋ, ಬ್ಯಾಟಿಂಗ್ ಸರಿ ಆಗ್ತದಿಲ್ಲೋ, ಬಾಲಿಂಗ್ ಸರಿ ಆಗ್ತದಿಲ್ಲೋ, ಸಹಜ ಎಲ್ಲರಿಗೂ ಇದ್ದೇ ಇರ್ತದೆ. ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ಅವರ ಒಂದು ಎಂಟ್ರಿ ಆಗೋದ್ರಿಂದಾಗೆ ಅಲ್ಲಿ ಪ್ರೆಷರ್ ಭಾಳ ಇರ್ತದೆ ಆ ಜನಕ್ಕೆ. ಹೀಗಾಗಿ ಅದು ದೊಡ್ಡ ಇದು. ಮುಂದೆ ಇನ್ನೂ ಏನಂದ್ರೆ 11 ವರ್ಷಗಳ ನಂತರ ಪ್ಲೇ ಆಫ್ ಹಂತಕ್ಕೆ ಬಂದದ ಇದು. ಮತ್ತು ಚಹಲ್ ಶ್ರೇಯಸ್ ಅವ್ರಿಗೆ ಈ ಹಿಂದೆ ಪ್ಲೇ ಆಫ್ಗಳಲ್ಲಿ ಆಡಿದ ಕೆಲವೊಂದು ಏನಪ್ಪ ಅನುಭವ ಅದ. ಬಟ್ ಎಷ್ಟು ಮಟ್ಟಿಗೆ ಗೆಲ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪಂಜಾಬ್ ಬಾಲರ್ಗಳು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಓವರ್ಗೆ 8.5 ರನ್ ಬಿಟ್ಟುಕೊಟ್ಟಿದ್ದಾರೆ. ಹೀಗಾಗಿ ಇವ್ರದ್ದು ಒಂದಿಷ್ಟು ಬಲಿಷ್ಠದ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಇನ್ನು ಅದೇ ಕಾಲಕ್ಕೆ ಮೋ ಬೊಬಾಟ್ RCB ನಿರ್ದೇಶಕ, ಅಂದರೆ ಡೈರೆಕ್ಟರ್ ಹೇಳ್ತಾ ಇದ್ದಾರೆ, ಮುಂಬರುವ ವಾರವು ನಮ್ಮ ತಂಡಕ್ಕೆ ಅತ್ಯಂತ ಸಂಭ್ರಮದ ಅವಧಿಯಾಗುವ ಸಂಭವವಿದೆ. ಅಷ್ಟೇ ಅಲ್ಲ, ಮಹತ್ವದ ಸಾಧನೆ ವಾರ ಇದಾಗಲಿದೆ. ನಮ್ಮ ಮನೋರ್ದಾಢ್ಯದ ಪಾತ್ರ ಮಹತ್ವದ್ದಾಗಿದೆ. ಮನೋರ್ದಾಢ್ಯ ಮಾನಸಿಕ ಒಂದು ಸಂಯಮ. ಯಾರ ಮಾನಸಿಕವಾಗಿ ಪ್ರಬಲರಿರ್ತಾರ ಇಲ್ಲಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ. ಸಹಜವಾಗಿ ಆಡಿದರೆ ನಿಶ್ಚಿತವಾಗಿ ಗೆಲ್ತಾರೆ ಅನ್ನೋಂಥವ್ರು, ಅದ್ರಲ್ಲಿ ನಮ್ಮವ್ರು ಮಾಹಿರಿದ್ದಾರೆ ಅನ್ನೋಂಥ ಮಾತನ್ನು ಮಾತಾಡಿದ್ರೆ. ರಿಕಿ ಪಾಂಟಿಂಗ್ ನೀವು ಕೇಳಾರ ಹೆಸರೇನಲ್ಲ. ಇವರು ಕೋಚು ನಮ್ಮ ಪಂಜಾಬ್ ಕಿಂಗ್ಸ್ ಅದ. ಅವರಂತ ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್ ಇದ್ದಾರೆ. ಯಾಕೆಂದರೆ ಅವರ ಕಾಲದಲ್ಲಿ ಆಸ್ಟ್ರೇಲಿಯಾ ಭಾಳ ದೊಡ್ಡ ಸಾಧನೆಯನ್ನು ಸಾಧಿಸಿತ್ತು ಅನ್ನೋದು ಅಷ್ಟೇ ಇತಿಹಾಸದ ಪುಟಗಳು ಸಿಗುವಂಥ ವಿಷಯ. ಅವರು ನಮ್ಮ ಪ್ರೀತಿ ಜಿಂಟಾ ಅವರ ಈ ನಾಯಕ ಶ್ರೇಯಸ್ಸರ ಪಂಜಾಬ್ ಕಿಂಗ್ಸ್ ಕೋಚ್ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಇಲ್ಲಿವರೆಗೂ ನಮ್ಮ ತಂಡದ ಸಾಧನೆಯು ಅದ್ಭುತವಾಗಿದೆ. ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರ 2ರಲ್ಲಿ ಸ್ಥಾನ ಪಡೆಯುವುದು ನಮ್ಮ ಗುರಿಯಾಗಿತ್ತು. ಆ ಸಾಧನೆಯನ್ನು ನಾವೆಲ್ಲ ಮನತುಂಬಿ ಸಂಭ್ರಮಿಸಿದ್ದೇವೆ. ಈಗ ನಾವು ರೆಡಿ ಇದ್ದೀವಿ, ಬೇಕಾದಾಗಲಿ ಸ್ವಲ್ಪ ಬಿಡುವುದಿಲ್ಲ ಅನ್ನೋ ಮಾತನ್ನು ಮಾತಾಡ್ತಿದ್ದಾರೆ. ಒಟ್ಟಾರೆ ಏನೋ ಆಗಲಿ, ಫೈನಲ್ ಇವತ್ತು ಯಾರು ಗೆಲ್ತಾರ ಅವರು ಹೋಗ್ತಾರೋ ಅಷ್ಟು ಸತ್ಯ. ಈ ಕಿಂಗ್ಸ್ ಹೋಗ್ತಾರೋ, ಇನ್ನು ನಮ್ಮ ರಾಯಲ್ಸ್ ಹೋಗ್ತಾರೋ ನೋಡ್ಬೇಕು ಯಾರು ಹೋಗ್ತಾರೆ. ಆದರೆ ಎರಡೂ ತಂಡಗಳು ಮಾತ್ರ ಸಮಬಲದ ಕುಸ್ತಿ ಆಗುವ ಸಾಧ್ಯತೆಗಳಿದ್ದಾವೆ ಇವತ್ತು. ಅದು ಮುಖ್ಯವಾಗಿ ಏನಪ್ಪ ಮುಲ್ಲಾನಪುರ ಚಂಡೀಗಢ ಅಲ್ಲೇ ಪಂಜಾಬ್ದಲ್ಲಿ ನಡೆಯುವುದರಿಂದಾಗಿ ಸ್ವಲ್ಪ ಪಂಜಾಬ್ಗೆ ಹೆಚ್ಚಿನ ಅನುಕೂಲ ಆಗ್ಬೋದೇನೋ ಅಂತ ಆಸೆ ಮಾಡ್ತೀವಿ. ಬಟ್ ಕ್ರಿಕೆಟ್ದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಗೆಲ್ಲುವ ತಂಡ ಮನುಷ್ಯನ ಹಿಡಿತ ಯಾವ್ದು ಇಟ್ಕೊಂಡಿರ್ತದೆ, ಆವತ್ತು ಸರಿಯಾಗಿ ಯಾವುದು ಬ್ಯಾಟಿಂಗ್ ಮತ್ತು ಬಾಲಿಂಗ್ ಮಾಡ್ತದೆ. ಫೀಲ್ಡಿಂಗ್ ಸಹಿತ ಅಷ್ಟು ಮುಖ್ಯ. ಎಷ್ಟು ರನ್ ತಡೀತದೆ ಅದು ಗೆಲ್ಲುವ ಸಾಧ್ಯತೆ ಇರ್ತಾವೆ. ಇದು ಮಾನಸಿಕ ಗೇಮ್. ಇದೇನು ನಾವು ಹೇಳುವಂಗೆ ದೈವದ ಗೇಮ್ ಆ ಗೇಮ್ ಅಂತ ಹೇಳ್ಕೊಳ್ತೀವಿ. ಅಂದರೆ ಮನುಷ್ಯನ ನಮ್ಗೆ ಹಿಡಿತದಂತ ನಾವು ಮಾತಾಡ್ತಿರ್ತೀವಿ. ಒಳ್ಳೆಯ ಅಭ್ಯಾಸ ಮಾಡಿದ್ರೆ ಅವ್ರು ಚಲೋ ಸ್ಕೋರ್ ಮಾಡೇ ಮಾಡ್ತಾರೆ. ಮನಸ್ಸು ಶಾಂತಿ ತಗೋಬೇಕು ಇಷ್ಟ. ಅದೇ ತಕ್ಕಂಗೆ ಅವ್ರು ಏನು ಯಾವ ರೀತಿ ಆಡಬೇಕು ಅನ್ನೋದು ಅವ್ರಿಗೆ ಒಂದು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅದ್ರ ಮೇಲೆ ಅವ್ರಿಗೆ ಚಿಕ್ಕ ಇರ್ತದೆ. ಅದಕ್ಕಾಗಿ ಈ 2ರಲ್ಲಿ ಯಾವುದು ಗೆದ್ದರೂ ಸಂತೋಷನ. ಆದರೂ ಕನ್ನಡಿಗರಿಗೆ ಈ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಗೆದ್ದರೆ ಭಾಳ ಉತ್ತಮ. ಫೈನಲ್ಗೆ ಬರಲಿ, ಈ ಸಲ ಆದರೂ ಫೈನಲ್ ಗೆಲ್ಲಿ ಅನ್ನುವಂಥ ಆಸೆ. ಅದೇ ರೀತಿ ಅವ್ರಿಗೂ ಆಸೆ ಇದೆ, ನಾವು ಈ ಸಲ ಗೆಲ್ಲಬೇಕಂತ. ವಿರಾಟ್ ಅವ್ರಿಗೆ ಆದರೂ ನೋಡ್ರು ಏನಾಗ್ತದೆ ಅಂತ ಹೇಳ್ತಾ ಈಗ 2 ತಂಡಗಳಿಗೆ ಶುಭ ಹಾರೈಸುತ್ತಾ ಇವತ್ತಿನ ಆಟವನ್ನು ನೀವು ನೋಡಿ ಖುಷಿಪಟ್ಟರೆ, ಜೊತೆಗೆ ಬೆಟ್ಟಿಂಗ್ ಆಡೋದನ್ನು ಬಿಟ್ಟು ಆದಷ್ಟು ಆಟದ ಆಸ್ವಾದ ಮಾಡಿದ್ರೆ ನಮ್ಮ ಸಲಹೆ. ಆದರೆ ಮಾಡೋರು ಬಿಡೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಒಮ್ಮೆ ಡ್ರಗ್ ಎಡಿಕ್ಟ್ ಆದಂಗೆ ಈ ಬೆಟ್ಟಿಂಗ್ದಾಗಿರ್ಬೋದು, ಜ್ಯೂಸ್ದಾಗಿರ್ಬೋದು ಕಾಡ್ತಾ ಇರ್ತದೆ. ಅದೊಂದು ನೋವನ್ನು ಬಿಟ್ಟರೆ ಈ ಆಟ ಇವತ್ತು ಎಲ್ಲರಿಗೂ ಕರ್ನಾಟಕದಲ್ಲಷ್ಟಲ್ಲ ಆಲ್ ಓವರ್ ಇಂಡಿಯಾದಲ್ಲೇ ಬೇಕಾದಂಥದ್ದಾಗಿದೆ. ಅದರಲ್ಲೂ IPL ಭಾರತದ ಕ್ರಿಕೆಟ್ಗೆ ಹೊಸ ಆಯಾಮವನ್ನು ಕೊಟ್ಟಿದ್ದು. ಒಳ್ಳೆಯದ್ದು ಅಷ್ಟೇ ಮಾಡ್ಯದ, ಅದ್ರ ಜೊತೆ ಕೆಟ್ಟದ್ದು ಬಂದದ. ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಹಜದ ಸಮುದ್ರನ ಕಳೆದಾಗ ವಿಷ ಮತ್ತು ಹಾಲು ಬಂದಂಗೆ 2 ಬರುವನ್ನ. ವಿಷ ಸೇವಿಸುವುದು ವಿಷಗಂಟನ ಧರ್ಮ, ಆದರೆ ಅಮೃತ ಕೊಡೋದು ವಿಷ್ಣು ಧರ್ಮ ಅಂತ ಹೇಳ್ತಾರೆ.
ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಫೈನಲ್ದಲ್ಲಿ ಯಾರು ಗೆದ್ದವರ ಫೈನಲ್ಗೆ ಯಾರು ಹೋಗ್ತಾರೆ ಅವರ ಅಮೃತ ಕೊಡೋದಾಗ ಸೋತವ್ರ ಪಾಪ ಇನ್ನೊಂದು ಅವಕಾಶ ಐತಿ. ಎರಡನೇ ಅರ್ಧ ಸುತ್ತಿನಲ್ಲಿ ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಬೆಂಗಳೂರವ್ರು ಗೆಲ್ಲಿ ನಾವು ಬಯಸ್ತೀವಿ. ಅದರ ಪಂಜಾಬಿಗರು ಕಡಿಮೆ ಇಲ್ಲ ಅನ್ನೋದು ಮತ್ತೊಮ್ಮೆ ಹೇಳ್ತಾ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.